ದಾವಣಗೆರೆ ಜಿಲ್ಲೆಯಲ್ಲಿ ನಾಳೆ ಮಾದಿಗ ದಂಡೋರ ಸಮಿತಿ ಹಾಗೂ ಇತರ ದಲಿತ ಸಂಘರ್ಷ ಸಮಿತಿಗಳು ಒಕ್ಕೂಟ ವತಿಯಿಂದ ಕರೆ ಕೊಟ್ಟಿರ್ತಕ್ಕಂಥ ದಾವಣಗೆರೆ ಬಂದ್ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಸದರಿರವರಿಗೆ ಕರೆಸಿ ಮೀಟಿಂಗನ್ನು ಮಾಡಿದ್ದೇವೆ. ಬಂದ್ ಹಿನ್ನೆಲೆಯಲ್ಲಿ ನಾವು ಕೂಡ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಬಂದ್ ಮಾಡೋಕ್ಕೆ ಅವರಿಗೆ ಸೂಕ್ತ ಯಾವ ಥರ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅದರ ನೋಟಿಸನ್ನು ಸರ್ವ್ ಮಾಡಿದ್ದೇವೆ. ನಾವು ಕೋರಿಕೊಳ್ಳೋದಿಷ್ಟೇ ಮತ್ತು ಅವರು ಕೂಡ ಸಲಹೆ ಸೂಚನೆ ನೀಡಿದ್ದೆವು. ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದಾಗಲಿ, ಸಾರ್ವಜನಿಕರಿಗೆ ತೊಂದರೆ ಆಗತಕ್ಕಂಥ ರೀತಿಯಲ್ಲಿ ವರ್ತಿಸೋದಾಗಲಿ ಮಾಡಬಾರ್ದು ಬಿಟ್ಟು ತಿಳುವಳಿಕೆಯನ್ನು ಕೂಡ ನೀಡಿದ್ದೇವೆ. ಸೊ ಎಲ್ಲ ಈಗೇನು ಈ ಬಂದ್ ಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲ ಭಾಗವಹಿಸ್ತಕ್ಕಂಥ ಎಲ್ಲರಿಗೆ ಒಂದು ಸೂಚನೆ ಏನೆಂದರೆ ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಬಾರ್ದು. ಏನು ಸ್ವಯಂ ಪ್ರೇರಿತರಾಗಿ ಬೆಂಬಲ ವ್ಯಕ್ತಪಡಿಸಿ ಮಾಡಿದರೆ ನಮಗೆ ಅಭ್ಯಂತರ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಮಾಡಿದರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದರ ಜೊತೆಗೆ ನಾವು ಭದ್ರತಾ ವ್ಯವಸ್ಥೆಗೆ ಈಗಾಗಲೇ ಎಲ್ಲ ಸರ್ವಸನ್ನದ್ಧರಾಗಿದ್ದೇವೆ. ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಾವು ನಿಯೋಜಿಸಿಕೊಂಡಿದ್ದೇವೆ. 5 KSRP ತುಕಡಿಗಳು, 4 DR ಮತ್ತು ಬಸ್ಗಳನ್ನು ಹಾಗೂ ಇತರೆ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಹೊರಗಡೆಯಿಂದ ಕರೆಸಿಕೊಂಡು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂತ ಬಿಟ್ಟು ಅವರು ಕರೆ ಕೊಟ್ಟಿದ್ದಾರೆ. ಸೊ ನಾಳೆ ಬೆಳಗ್ಗೆಯಿಂದಲೇ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಆದರೂ ಸಹಿತ ಕಿಡಿಗೇಡಿಗಳು ಬಂದು ಅನ್ನೆಸೆಸರಿಯಾಗಿ ಒತ್ತಾಯಪೂರ್ವಕವಾಗಿ ಕ್ಲೋಸ್ ಮಾಡಿಸಿದ್ರೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಅವರು ಹೇಳಿದ ಪ್ರಕಾರ ನಾವು ಹೆದ್ದಾರಿ ತಡೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಸಲಹೆ ಸೂಚನೆ ಕೊಟ್ಟಿದ್ದೇವೆ. ಹೆದ್ದಾರಿ ತಡೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಮತ್ತು ಆಂಬುಲೆನ್ಸ್ಗಳು ಹೋಗ್ತಾ ಇರ್ತಾವೆ, ನಿತ್ಯ ಎಮರ್ಜೆನ್ಸಿ ಸರ್ವಿಸಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆವು. ತಿಳುವಳಿಕೆ ಹೇಳಿದೆವು. ಆದರೂ ಸಹಿತ ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಲ್ಲಿ ಎಲ್ಲ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ಕಚೇರಿಗಳು, ರಾಜಕೀಯ ಮುಖಂಡರುಗಳ ಮನೆಗಳು ಹಾಗೂ ಇನ್ನಿತರ ವ್ಯಕ್ತಿಗಳ ಮನೆಗಳ ಸುತ್ತಲೂ ಕೂಡ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ದಾವಣಗೆರೆ ಜಿಲ್ಲೆಯಲ್ಲಿ ನಾಳೆ ಮಾದಿಗ ದಂಡೋರ ಸಮಿತಿ ಹಾಗೂ ಇತರ ದಲಿತ ಸಂಘರ್ಷ ಸಮಿತಿಗಳು ಒಕ್ಕೂಟ ವತಿಯಿಂದ ಕರೆ ಕೊಟ್ಟಿರ್ತಕ್ಕಂಥ ದಾವಣಗೆರೆ ಬಂದ್ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಸದರಿರವರಿಗೆ ಕರೆಸಿ ಮೀಟಿಂಗನ್ನು ಮಾಡಿದ್ದೇವೆ. ಬಂದ್ ಹಿನ್ನೆಲೆಯಲ್ಲಿ ನಾವು ಕೂಡ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಬಂದ್ ಮಾಡೋಕ್ಕೆ ಅವರಿಗೆ ಸೂಕ್ತ ಯಾವ ಥರ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅದರ ನೋಟಿಸನ್ನು ಸರ್ವ್ ಮಾಡಿದ್ದೇವೆ. ನಾವು ಕೋರಿಕೊಳ್ಳೋದಿಷ್ಟೇ ಮತ್ತು ಅವರು ಕೂಡ ಸಲಹೆ ಸೂಚನೆ ನೀಡಿದ್ದೆವು. ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದಾಗಲಿ, ಸಾರ್ವಜನಿಕರಿಗೆ ತೊಂದರೆ ಆಗತಕ್ಕಂಥ ರೀತಿಯಲ್ಲಿ ವರ್ತಿಸೋದಾಗಲಿ ಮಾಡಬಾರ್ದು ಬಿಟ್ಟು ತಿಳುವಳಿಕೆಯನ್ನು ಕೂಡ ನೀಡಿದ್ದೇವೆ. ಸೊ ಎಲ್ಲ ಈಗೇನು ಈ ಬಂದ್ ಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲ ಭಾಗವಹಿಸ್ತಕ್ಕಂಥ ಎಲ್ಲರಿಗೆ ಒಂದು ಸೂಚನೆ ಏನೆಂದರೆ ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಬಾರ್ದು. ಏನು ಸ್ವಯಂ ಪ್ರೇರಿತರಾಗಿ ಬೆಂಬಲ ವ್ಯಕ್ತಪಡಿಸಿ ಮಾಡಿದರೆ ನಮಗೆ ಅಭ್ಯಂತರ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಮಾಡಿದರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದರ ಜೊತೆಗೆ ನಾವು ಭದ್ರತಾ ವ್ಯವಸ್ಥೆಗೆ ಈಗಾಗಲೇ ಎಲ್ಲ ಸರ್ವಸನ್ನದ್ಧರಾಗಿದ್ದೇವೆ. ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಾವು ನಿಯೋಜಿಸಿಕೊಂಡಿದ್ದೇವೆ. 5 KSRP ತುಕಡಿಗಳು, 4 DR ಮತ್ತು ಬಸ್ಗಳನ್ನು ಹಾಗೂ ಇತರೆ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಹೊರಗಡೆಯಿಂದ ಕರೆಸಿಕೊಂಡು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂತ ಬಿಟ್ಟು ಅವರು ಕರೆ ಕೊಟ್ಟಿದ್ದಾರೆ. ಸೊ ನಾಳೆ ಬೆಳಗ್ಗೆಯಿಂದಲೇ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಆದರೂ ಸಹಿತ ಕಿಡಿಗೇಡಿಗಳು ಬಂದು ಅನ್ನೆಸೆಸರಿಯಾಗಿ ಒತ್ತಾಯಪೂರ್ವಕವಾಗಿ ಕ್ಲೋಸ್ ಮಾಡಿಸಿದ್ರೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಅವರು ಹೇಳಿದ ಪ್ರಕಾರ ನಾವು ಹೆದ್ದಾರಿ ತಡೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಸಲಹೆ ಸೂಚನೆ ಕೊಟ್ಟಿದ್ದೇವೆ. ಹೆದ್ದಾರಿ ತಡೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಮತ್ತು ಆಂಬುಲೆನ್ಸ್ಗಳು ಹೋಗ್ತಾ ಇರ್ತಾವೆ, ನಿತ್ಯ ಎಮರ್ಜೆನ್ಸಿ ಸರ್ವಿಸಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆವು. ತಿಳುವಳಿಕೆ ಹೇಳಿದೆವು. ಆದರೂ ಸಹಿತ ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಲ್ಲಿ ಎಲ್ಲ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ಕಚೇರಿಗಳು, ರಾಜಕೀಯ ಮುಖಂಡರುಗಳ ಮನೆಗಳು ಹಾಗೂ ಇನ್ನಿತರ ವ್ಯಕ್ತಿಗಳ ಮನೆಗಳ ಸುತ್ತಲೂ ಕೂಡ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ.